ಗುರುಭ್ಯೋ ನಮಃ. ವಿಘ್ನೇಶ್ವರ ವಾಗ್ದೇವಿ ಪರಮಾತ್ಮನ ಪಾದಕ್ಕೆ ನಮಸ್ಕಾರವನ್ನ ಮಾಡ್ತಾ, ಗುರು ಹಿರಿಯರನ್ನ, ಆರಾಧ್ಯ ದೇವರನ್ನ ಮನಸ್ಸಲ್ಲಿ ಸ್ಮರಣೆಯನ್ನ ಮಾಡ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋಣ. ನಾವು ನಿನ್ನೆಯ ತರಗತಿಯಲ್ಲಿ ಯಾವುದ್ರ ಬಗ್ಗೆ, ಯಾವ ರೀತಿ ದುರ್ಯೋಧನ ವಿಚಾರಧಾರೆಯನ್ನ ತಿಳ್ಕೊಳ್ತಾ ಇದ್ವಿ. ಕಡೆಯಲ್ಲಿ ಸಭೆ ಆಗ್ತಾ ಇತ್ತು. ಯುದ್ಧಕ್ಕೆ ಮೊದಲು ನಡೀತಕ್ಕಂಥ ಸಭೆ. ಧೃತರಾಷ್ಟ್ರನ ಉಪಸ್ಥಿತಿಯಲ್ಲಿ ಭೀಷ್ಮ ಮುಂತಾದ ಎಲ್ಲ ಕೌರವರ ಕಡೆಯ ವೀರರು ಅಲ್ಲಿದ್ದಾರೆ. ಕೊನೆಯಲ್ಲಿ ಯುಯುತ್ಸುವಿನ ಪ್ರವೇಶ ಆಗ್ತಾ ಇದೆ. ಯಾರು ಯುಯುತ್ಸು? ಯಾರು ಯುಯುತ್ಸು? ಹೇಳಿದ್ದೀನಿ, ಧೃತರಾಷ್ಟ್ರನ ಮಗ, ವೈಶ್ಯ ಸ್ತ್ರೀಯಲ್ಲಿ ಜನಿಸ ಶಿಶು. ಅವನು ಸಭೆಗೆ ಮಾತನಾಡುತ್ತಾ ಬಂದ ತಕ್ಷಣ ಧೃತರಾಷ್ಟ್ರನಿಗೆ ಅರಿವಾಯ್ತು, ಇದು ಯುಯುತ್ಸುವಿನ ವಾಣಿ, ಅವನದೇ ಧ್ವನಿ ಅಂತ. ಕುತೂಹಲದಿಂದ ಏನ್ ಹೇಳ್ತಾನೋ ಅಂತ ಕೇಳಲಿಕ್ ಪ್ರಾರಂಭ ಮಾಡ್ದ. ನೋಡಿ, 100 ಪುತ್ರರು ಗಾಂಧಾರಿಯಲ್ಲಿ ಜನನವನ್ನ ತಾಳ್ದವರು, ಗಾಂಧಾರಿಯ ಮಕ್ಕಳು. ಆದ್ರೆ ಯುಯುತ್ಸು ಸುರದ್ರೂಪಿಯಾಗಿದ್ದ, ಬಹಳ ಸಂಸ್ಕಾರವಂತಹ ಹುಡುಗ. ಹಸ್ತಿನಾವತಿಗೆ ಗೊತ್ತಿತ್ತು ಮಹಾರಾಜನಿಗೆ ಯುಯುತ್ಸುವಿನ ಮೇಲೆ ವಿಶೇಷವಾದಂತಹ ಪ್ರೀತಿ ಅಂತ. ದುರ್ಯೋಧನ ಅವನನ್ನ ಮುಟ್ಟೋ ಹಾಗಿರ್ಲಿಲ್ಲ, ತಂದೆಯ ಭಯವಿತ್ತು. ಭೀಷ್ಮನೇ ಈ ಪ್ರಸಂಗಕ್ಕೆ ಕಾರಣನಾದಂತವನು ಕೂಡ. ಇಂತಹ ಸಂದರ್ಭದಲ್ಲಿ ಯುಯುತ್ಸು ಸಭೆಯನ್ನ ಪ್ರವೇಶಿಸ್ತಾ ಇದ್ದಾನೆ. ಪ್ರವೇಶಿಸಿದವನೇ ಮಾತಾಡ್ತಾ ಇದ್ದಾನೆ, ತಾತ ಭೀಷ್ಮ, ನೀವು ಸರ್ವ ಸೇನಾನಿಯಾಗಿದ್ದು ಬಹಳ ಒಳ್ಳೇದೆ. ಯಾಕಂದ್ರೆ ಅಷ್ಟು ಅನುಭವ ಇದೆ ನಿಮಗೆ. ಆದ್ರೆ ಈ ಯುದ್ಧ ಅನ್ನೋದೇ ಅನುಚಿತ. ನನ್ನ ಪ್ರಕಾರ ಯುದ್ಧನೇ ಆಗಬಾರ್ದು, ವಂಶನಾಶ ಆಗತ್ತೆ. ರಾಜಸೂಯ ಪ್ರಸಂಗದಲ್ಲಿ ಪಾಂಡವರನ್ನ ನಾವು ಕೊಟ್ಟುಬಿಟ್ಟಿದ್ದೀರಾ ಬಹಳವಾಗಿ. ದ್ರೌಪದಿ ದೇವಿಯನ್ನ ಅವಮಾನ ಮಾಡಿದ್ದೀರಾ. ಇದ್ಯಾವುದಕ್ಕೂ ನಾವು ಪ್ರಾಯಶ್ಚಿತ್ತ ಮಾಡ್ಕೊಂಡೇ ಇಲ್ಲ. ದ್ಯೂತದ ನಿಬಂಧನೆಗಳೆಲ್ಲ ಪಾಂಡವರು ಪೂರೈಸಿದಾಗಿತ್ತು. ಅವರ ಅಜ್ಞಾತವಾಸನು ಮುಗಿಸಿದ್ದಾರೆ, ವನವಾಸನೂ ಮುಗಿಸಿದ್ದಾರೆ. ಈಗ್ಲಾದ್ರೂ ಅವ್ರನ್ನ ಗೌರವದಿಂದ ಬಾಳಿಕ್ಕೆ ಬಿಡೋಲ್ವ ನೀವು? ಧರ್ಮ ಅಂದ್ರೆ ಇದೇನಾ? ತಾತ, ನಿಜವಾಗ್ಲೂ ಯುದ್ಧ ಮಾಡಕ್ಕೆ ನಿಮ್ಗೆ ಮನ್ಸಿದ್ಯಾ? ಪಾಂಡವರನ್ನ ನಿಮ್ಮ ಕೈಯಾರೆ ಕೊಲ್ತೀರಾ? ಆಚಾರ್ಯ ದ್ರೋಣರೇ, ನಿಮ್ಮ ಶಿಷ್ಯರ ಮೇಲೆ ನೀವೇ ಶಸ್ತ್ರವನ್ನ ಮೇಲೆತ್ತುತ್ತೀರಾ? ಕೃಪಾಚಾರ್ಯರೇ, ಅಶ್ವತ್ಥಾಮ, ನೀವೆಲ್ಲ ಒಪ್ತೀರಾ? ಕರ್ಣ ಯಾಕೆ ಬರ್ಲಿಲ್ಲ ಇಂದಿನ ಸಭೆಗೆ? ಯುವರಾಜ ಹೇಳಿದ ಕಾರಣ ಸರಿಯಲ್ಲ, ಅದು ಸುಳ್ಳು. ಯಾಕಂದ್ರೆ ಕರ್ಣನಿಗೆ ತಾತನ ವಿಷಯದಲ್ಲಿ ಗೌರವ ಸಹನೆ ಇಲ್ಲ. ತಾತ ಬದುಕಿರುವ ತನಕ ಯುದ್ಧರಂಗಕ್ಕೆ ಪ್ರವೇಶ ಮಾಡೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದು ಲೋಕಕ್ಕೆ ಗೊತ್ತಿದೆ. ಪರಶುರಾಮರ ಶಾಪ ಗೊತ್ತಿದೆ. ಈ ವೀರ, ಈ ಕರ್ಣ ನಮ್ಮ ಸೇನೆಗೆ ಉಪಕಾರಿ ಆಗ್ತಾನ? ತಾತನಿಗೆ ಮನಸ್ಸಿಲ್ಲ, ಆಚಾರ್ಯರಿಗೆ ಮನಸ್ಸಿಲ್ಲ, ಆಚಾರ್ಯರ ಪುತ್ರನಿಗೂ ಮನಸ್ಸಿಲ್ಲ. ಹಾಗಾದ್ರೆ ಜಯ ನಮ್ಗೆ ಹೇಗ್ ಸಿಗುತ್ತೆ? ಆಯುಧ ಹಿಡಿಯದ ಶ್ರೀಕೃಷ್ಣನನ್ನ ನಮ್ಮ ಯುವರಾಜ ಅವರ ಬಗ್ಗೆ ಅರಿಯದೆ ಅವಮಾನವನ್ನ ಮಾಡಿದ್ದಾರೆ. ಶ್ರೀಕೃಷ್ಣ ಯಾವ ಪಕ್ಷದಲ್ಲಿರ್ತಾನೋ ಅವರಿಗೆ ವಿಜಯಲಕ್ಷ್ಮಿ. ಅರ್ಜುನನ ಗಾಂಡೀವದ ಮಹಿಮೆ ಎಷ್ಟು ಸಲ ನೋಡಿಲ್ಲ ನಾವೆಲ್ಲ? ಭೀಮನ ಪರಾಕ್ರಮ ಗೊತ್ತಿಲ್ವಾ? ನಕುಲ ಸಹದೇವರು 2 ದಿಕ್ಕುಗಳನ್ನ ಗೆದ್ದು ಬಂದವರು. ಯುಧಿಷ್ಠಿರ ಶಾಂತ ಸ್ವಭಾವನಾದವನು, ಆದರೆ ಅತಿ ವೀರಶೂರ. ನಮ್ಮ ಸೈಂಧವ ಅರ್ಜುನನ ಮುಂದೆ ಸೋತು ಬರ್ಲಿಲ್ವಾ? ಅವ್ರ ಕಡೆ 7 ಅಕ್ಷೋಹಿಣಿ ಸೈನ್ಯ ಕಡಿಮೆನಾ?
ಎಂತ ಸುಸಜ್ಜಿತ ಸೈನ್ಯ! ದೃಪದ, ವಿರಾಟ, ದೃಷ್ಟದುಮ್ನ ಎಂಥವರು! ಶಿಖಂಡಿ ಹುಟ್ಟಿರುವುದೇ ತಾತನ ಮರಣಕ್ಕಾಗಿ. ದೃಷ್ಟದುಮ್ನ ದ್ರೋಣನ ಮೃತ್ಯು, ಕರ್ಣನ ಸಾವಿಗೆ ಅರ್ಜುನ ಕಾರಣ. ಈ ರಹಸ್ಯವೆಲ್ಲ ನಿಮಗೆ ಗೊತ್ತಿಲ್ವಾ? ಕರ್ಣನ ಪ್ರತಿಜ್ಞೆ ಮರ್ತೋಯ್ತಾ? ಅರ್ಜುನನ ಹೊರತು ಉಳಿದ ಪಾಂಡವರನ್ನು ಕೊಲ್ಲುವುದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದಾನೆ ಕುಂತಿ ಬಳಿ. ಈ ವಿಚಾರ ಎಷ್ಟೋ ಜನಕ್ಕೆ ಗೊತ್ತಿರ್ಲಿಲ್ಲ. ದುರ್ಯೋಧನನಿಗೂ ಸಹ ಯಾವಾಗ ಯುಯುತ್ಸು ಈ ರೀತಿಯ ಮಾತುಗಳನ್ನ ಹೇಳ್ತಾನೆ, ಚಕಿತನಾಗ್ತಾನೆ, ಆಕ್ರೋಶಗೊಳ್ತಾನೆ. ಯಾಕಂದ್ರೆ ಕರ್ಣ ಕುಂತಿಗೆ ಕೊಟ್ಟ ಮಾತನ್ನ ಯಾರಿಗೂ ಕೂಡ ಹೇಳಿರೋದಿಲ್ಲ. ಮತ್ತೆ ಯುಯುತ್ಸು ಮುಂದುವರಿತಾನೆ, ಅಂದ್ರೆ ಈ ನಮ್ಮ ಮುಖಂಡರಾರು ಪಾಂಡವರನ್ನ ಮುಟ್ಟಲು ಅಂಜುತ್ತಾರೆ. ಧರ್ಮ ಅವರ ಕಡೆಗಿದೆ. ನಮ್ಮ ಬಲ ಸಂಪೂರ್ಣವಾಗಿ ಕುಗ್ಗಿ ಹೋಗಿದೆ. ಪಾಂಡವರನ್ನ ಕರೆಸಿ ಅವರ ಕನಿಷ್ಠ ಬೇಡಿಕೆಗಳನ್ನಾದರೂ ಕೊಟ್ಟು ಕುಲವನ್ನುಳಿಸಿ. ಇನ್ನೂ ಬಾಲಕ ಯುವಕನಾಡಿದಂತಹ ಯುಯುತ್ಸಿನ ಮಾತನ್ನ ಕೇಳಿ ಇಡೀ ಸಭೆ ಬೆಚ್ಚಿತು, ಮೆಚ್ಚಿತು. ಆದ್ರೆ ಚಪ್ಪಾಳೆಯನ್ನ ತಟ್ಲಿಕ್ಕೆ ಯಾರಿಗೂ ಧೈರ್ಯ ಇರಲಿಲ್ಲ. ಭೀಷ್ಮನ ಕಂಗಳಲ್ಲಿ ಆನಂದ ಬಾಷ್ಪ, ಆದ್ರೆ ದುರ್ಯೋಧನನಿಗೆ ಕೋಪ. ದ್ರೋಣ ಕುಪರು ಸೈ ಅಂತ ತಲೆಯನ್ನಾಡಿಸ್ತಾ ಇದ್ದಾರೆ. ಶಕುನಿ ಅಸಹನೆಯಿಂದ ದುರ್ಯೋಧನನ ಕಡೆಗೆ ನೋಡ್ತಾ ಇದ್ದಾನೆ. ಈಗ ದುರ್ಯೋಧನ ಮಾತಾಡ್ತಾ ಇದ್ದಾನೆ, ತಾತ, ಸಭೆ ನಿಮಗೆ ಸರ್ವ ಸೇನಾನಿ ಪಟ್ಟಗಟ್ಟಿ ಆಗಿದೆ. ಅಕ್ಷೋಹಿಣಿ ಪತಿಗಳು ಗೌರವಿಸಿ ವೀಳ್ಯವನ್ನ ಕೊಟ್ಟಾಗಿದೆ. ಈ ತಲೆಹರಟೆ ಯುಯುತ್ಸುವನ್ನ ನಡುವೆ ಬಾಯಿ ಹಾಕುವಂತೆ ಯಾರು ಕೇಳಿರ್ಲಿಲ್ಲ. ಅವನು ಮಾತಾಡಿದ್ದೇ ಇಲ್ಲಿ ತಪ್ಪು. ಯುದ್ಧ ಮಾಡೋರಾದ್ರೆ ಮಾಡಿ, ಇಲ್ಲ ಅಂದ್ರೆ ಇಲ್ಲಿಂದ ಎದ್ದು ಹೋಗ್ಬಿಡಿ. ದೂರದಿಂದಲೇ ಯುಯುತ್ಸು ಧೃತರಾಷ್ಟ್ರ ಭೀಷ್ಮಾದಿಗಳಿಗೆ ವಂದಿಸಿ ಹೊರಗಡೆ ಹೋಗ್ಬಿಟ್ಟ. ಧೃತರಾಷ್ಟ್ರನ ಮನಸ್ಸು ವಿಚಲಿತ ಆಗ್ತಾ ಇದೆ. ಸಿಂಹಾಸನದಲ್ಲಿ ಕೂರ್ಲಿಕ್ಕಾಗ್ತಾ ಇಲ್ಲ. ಈ ಸಂದರ್ಭವನ್ನ ಭೀಷ್ಮ ಗಮನಿಸ್ತಾನೆ. ಮಾತಾಡ್ತಾ ಇದ್ದಾನೆ, ಮಹಾರಾಜ, ಯುವರಾಜ, ಮಂತ್ರಿ, ಪ್ರಧಾನ ಸೇನಾ ನಾಯಕರೇ, ಅಕ್ಷೌಹಿಣಿ ಪತಿಗಳೇ, ಕೌರವ ಕುಲ ಹಿತೈಷಿಗಳೇ, ಯುಯುತ್ಸು ಮಾತಾಡಿದ್ರಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ. ಯುವರಾಜನಿಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಅದು ಅವನ ದೌರ್ಭಾಗ್ಯ. ಈಗ ನಡೆದಿರುವ ಯುದ್ಧ ಸಿದ್ಧತೆ, ಈ ಸರ್ವ ಸೇನಾನಿಯ ಪಟ್ಟ ನನಗೆ ಸಮ್ಮತಿಯೂ ಇಲ್ಲ, ನೆಮ್ಮದಿಯೂ ಇಲ್ಲ. ಹಾಗಂತ ಕರ್ತವ್ಯಕ್ಕೆ ನಾನು ಹಿಂಜರಿಯೋಲ್ಲ. ಮನುಷ್ಯ ಯತ್ನ ಇಲ್ಲದೆ ದೈವ ಏನಂತಾನೆ ನಿರ್ಧರಿಸುತ್ತೆ. ನಾವೇನಾದ್ರೂ ಸಂಕಲ್ಪ ಇಟ್ಟು ಮುಂದಕ್ಕೆ ಮಾಡಕ್ ಹೋದಾಗಲ್ವಾ ದೇವ್ರು ನಮ್ಗೆ ಆಶೀರ್ವಾದವನ್ನ ಮಾಡೋದು. ನಾವು ಮಾಡ್ತಕ್ಕಂಥ ಮನ್ಸೇ ಮಾಡ್ಲಿಲ್ಲ ಅಂದ್ರೆ ದೇವ್ರು ಹೇಗ್ ಮಾಡಿಸ್ತಾನ ಆ ಕೆಲ್ಸವನ್ನ? ನಾವು ಮನಸ್ ಮಾಡ್ಬೇಕು. ಹಾಗಾಗಿ ವಿದುರ, ದ್ರೋಣಾದಿ ನಾಯಕರೇ, ದೈವಯತ್ನವಲ್ಲದೆ ಬೇರೆ ಅಲ್ಲ. ಇಂತಹ ಸಮಯದಲ್ಲಿ ನೀವೆಲ್ಲ ಸಮ್ಮತಿಸಿ ಸರ್ವ ಸೇನಾನಿ ಅಂತಕ್ಕಂಥ ಹೊಣೆಯನ್ನ ಹೊರಿಸಿದ್ದಕ್ಕೆ ನಾನು ಕೃತಜ್ಞನಾಗಿದ್ದೇನೆ. ಸಾದ್ರೂ ನನ್ನ ಶಕ್ತಿ ಅಪಾರ ಅಂತ ಈ ಲೋಕಕ್ಕೆ ಗೊತ್ತು. ಯುದ್ಧ ಪ್ರವೇಶ ಮಾಡಿ ತುಂಬಾ ದಿವಸ ಆಗಿದ್ರು ಕೂಡ ನಾನು ಪ್ರತಿನಿತ್ಯ ಅಭ್ಯಾಸ ಮಾಡ್ತಾ ಇದ್ದೀನಿ, ವ್ಯಾಯಾಮ ಮಾಡ್ತಾ ಇದ್ದೀನಿ, ಶಸ್ತ್ರಾಸ್ತ್ರ ಪ್ರಯೋಗಗಳನ್ನ ಸ್ವಯಂ ಪರೀಕ್ಷೆ ನಡೆಸ್ತಾ ಇದ್ದೀನಿ. ಕೌರವ ಕುಲಕ್ಕೆ ನನ್ನ ರಕ್ತ ಬೇಕು ಅಂದಾಗ ಸಂತೋಷದಿಂದ ಕೊಡಕ್ ನಾನು ಸಿದ್ಧನಾಗಿದ್ದೇನೆ. ನನ್ನನ್ನ ಎದುರಿಸುವ ಶಕ್ತಿ ಪಾಂಡವ ಬಲದಲ್ಲಿ ಕೃಷ್ಣನ ಹೊರತು ಬೇರಾರಿಗೂ ಇಲ್ಲ. ಅರ್ಜುನ ನನ್ನ ಮುಂದೆ ನಿಲ್ಬೋದವನು, ಆದ್ರೆ ಗೆಲ್ಲಿಕ್ ಸಾಧ್ಯ ಇಲ್ಲ ಅವನಿಗೆ. ಹಾಗಾಗಿ ನನ್ನ ಕೈಲಾದ ಯತ್ನವನ್ನು ನಾನು ಮಾಡ್ತೇನೆ.
ನನ್ನ ತಂದೆ ಶಾಂತನುವಿಗೆ ಕೊಟ್ಟಂತಹ ಮಾತನ್ನ ನಾನು ಉಳಿಸ್ಕೊಂತಾನೆ. ಆದ್ರೆ ಅವನು ಪ್ರಾಣ ತ್ಯಾಗವನ್ನ ಮಾಡುವಾಗ ಇಚ್ಛಾಮರಣಿಯಾಗುವ ವರವನ್ನ ದಯಪಾಲಿಸ್ತಾ. ಅದ್ ನಿಮ್ಮೆಲ್ರಿಗೂ ಗೊತ್ತಿದೆ. ಅಂದ್ರೆ ಯಾರೂ ನನ್ನನ್ನ ಕೊಲ್ಲಕ್ಕಾಗಲ್ಲ. ನಾನೇ ಸಾಯಕ್ ಇಷ್ಟಪಟ್ರೆ ಮಾತ್ರ ನಾನು ಸಾಯ್ತೇನೆ. ಆದ್ರೆ ಯುಯುತ್ಸು ಹೇಳಿದ ಕರ್ಣಾಮೃತವಾದ ಹಿತೋಪದೇಶಗಳಲ್ಲಿ ನನಗೆ ಸಂಬಂಧಪಟ್ಟಂತಹ ಒಂದು ಮಾತಿದೆ. ಹಾಗಾಗಿ ಶಪಥಗಳನ್ನ ಮಾಡ್ತಾ ಇದ್ದೇನೆ ನಾನು. ಲೋಕ ಇಂದಾಗಲಿ ನಾಳೆಯಾಗಲಿ ಭೀಷ್ಮನನ್ನ ನಿಂದಿಸಬಾರ್ದು. ತಂದೆಯ ಆಸೆಯನ್ನ ಉಳಿಸ್ಕೊಳಕ್ ಆಗ್ಲಿಲ್ಲ ಅಂತ ನನ್ನನ್ನ ದೂಷಿಸಬಾರ್ದು. ದೇವವ್ರತನಾದ ನಾನು ಭೀಷ್ಮ ಅಂತ ಖ್ಯಾತಿನಾಗಿದ್ದೇನೆ. ನನಗೆ ಆಸೆ ಇಲ್ಲ, ಮೋಹ ಇಲ್ಲ, ಯಾವುದೂ ಇಲ್ಲ. ಹಾಗಾಗಿ ನಾನು ಶಪಥವನ್ನ ಮಾಡ್ತಾ ಇದ್ದೇನೆ. ಏನು ಶಪಥ? ನಾನು ಸಿಂಹಾಸನ ಆಳುವವರತ್ತ ನಿಂತದ್ದು ಕೇವಲ ಪ್ರತಿಜ್ಞೆ ಸಲುವಾಗಿ. ಯುವರಾಜ ಮಾಡಿದುದಕ್ಕೆಲ್ಲ ನನ್ನ ಸಮ್ಮತಿ ಇದೆಯೆಂದು ಅದಕ್ಕೆ ಅರ್ಥವಲ್ಲ. ಪಾಂಡವ ಪುತ್ರರು ನನಗೆ ಸಮಾನ ಸಂಬಂಧದಲ್ಲಿರುವವರು. ಅವರು ಧರ್ಮಿಷ್ಠರು, ಕಷ್ಟಪಟ್ಟವರು ಆಗಿರುವುದು ಅವರ ಸುದೈವ, ದುರ್ದೈವಗಳಿಂದಲ್ಲ. ಅವರ ಕಷ್ಟಗಳಿಗೆ, ಇಂದಿನ ಅವರ ಅಪಸ್ಥಿತಿಗೆ ನಾನು ಹೊಣೆಯಲ್ಲ. ಯಥೈವ ಹಿ ಭವಂತೋ ಮೇ ತಥೈವ ಮಮ ಪಾಂಡವಾಹ. ನಾನು ಇತ್ತ ಯುದ್ಧ ಮಾಡುವೆನೆಂದು ಮಾತು ಕೊಟ್ಟಿದ್ದೇನೆ. ಸಂಯೋಧವ್ಯಂ ತವಾರ್ಥಾಯ ಯಥಾ ಮೇ ಸಮಯಕೃತಃ. ಆದ್ರೆ ನನಗೆ ಧರ್ಮ ಸಂಕಟ ಆಗ್ತಾ ಇದೆ. ಮನಸ್ ಮಾಡಿದ್ರೆ ಒಂದೇ ಕ್ಷಣದಲ್ಲಿ ಭೂಮಿಯಲ್ಲಿರುವ ಮನುಷ್ಯರನ್ನ, ಸುರಾಸುರರನ್ನೆಲ್ಲ ಅಳಿಸಿಬಿಡ್ತೀನಿ ನಾನು. ಆದ್ರೆ ಅದು ನ್ಯಾಯ ಅಲ್ಲ. ಪಾಂಡು ಪುತ್ರರನ್ನ 5 ಜನರನ್ನ ನಾನು ಕಾರಣವಿಲ್ಲದೆ ಕೊಲ್ಲಲಾರೆ. ನಾನು ಕೊಲ್ಲೋದೇ ಇಲ್ಲ. ಅವರ ಮೇಲೆ ಬಾಣ ಪ್ರಯೋಗವನ್ನ ಮಾಡಬಹುದಷ್ಟೇ. ಹಾಗಾಗಿ ಅವರನ್ನ ಕೊಲ್ಲುವುದಕ್ಕಿಂತ ನಾನೇ ಪ್ರಾಣವನ್ನ ಬಿಡ್ತೇನೆ. ಪಾಂಡು ಪುತ್ರರನ್ನ ಕೊಲ್ಲೋ ಯೋಚನೆಯನ್ನ ಬಿಟ್ಟು ದಿನಕ್ಕೆ 10,000 ಯೋಧರಿಗೆ ಕಡಿಮೆ ಇಲ್ಲದಂತೆ ನಾನು ಶತ್ರು ಬಲವನ್ನ ಸಂಹರಿಸುತ್ತೇನೆ. ಈ ನಿಬಂಧನೆಯ ಮೇರೆಗೆ ಸರ್ವ ಸೇನಾಪತಿ ಆಗುವೆ. ಈ ನಿಶ್ಚಯದಿಂದ ನನ್ನನ್ನ ಯಾರೂ ಕದಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಯುವರಾಜನಿಗೆ ಸಮ್ಮತಿ ಇಲ್ಲವಾದ್ರೆ ಕರ್ಣನನ್ನೇ ಸರ್ವಸೇನಾಧಿಪತಿಯನ್ನಾಗಿ ಮಾಡ್ಲಿ. ನನ್ನ ಇನ್ನೊಂದು ಶಪಥ ಈಗಾಗಲೇ ಲೋಕಕ್ಕೆ ಗೊತ್ತಿದೆ. ಕರ್ಣೋವ ಯುದ್ಧತಾಂ ಪೂರ್ವಂ ಅಹಂ ವಾ ಪೃಥಿವೀಪತೆ ಸ್ವದರ್ಥೇ ಹಿ ಸದಾತ್ಯರ್ಥಂ ಸೂತಪುತ್ರೋ ಮಯಾರಣೆ. ಅಂದ್ರೆ ಯುದ್ಧದಲ್ಲಿ ಸ್ತ್ರೀಯನ್ನಾಗಲಿ, ಸ್ತ್ರೀಯಾಗಿದ್ದು ಪುರುಷನಾದವನನ್ನಾಗಲಿ ನನ್ನ ಎದುರಾಳಿಯನ್ನಾಗಿ ನಾನು ಕಂಡರೆ ಅಲ್ಲಿಂದಲೇ ಶಸ್ತ್ರ ಸನ್ಯಾಸ ಮಾಡ್ಬಿಡ್ತೇನೆ. ಈಗಾಗಲೇ ಪಾಂಡವ ಶಿಬಿರದಲ್ಲಿ ಅಂತದ್ದೊಂದು ವ್ಯಕ್ತಿ ಬಂದು ಸೇರ್ಕೊಂಡಾಗಿದೆ. ಆ ವ್ಯಕ್ತಿ ನನ್ನೆದುರಿಗೆ ಬಂದ್ರೆ ಈ ಮುದುಕ ಹೆಚ್ಚು ಕಾಲ ಈ ಸೈನ್ಯದಲ್ಲಿ ಉಳಿಯೋದಿಲ್ಲ. ದಿಟ್ಟವಾದ ಭಾಷಣವನ್ನ ಮಾಡಿದಂತಹ ಭೀಷ್ಮ ಆಸನದಲ್ಲಿ ಕುಳಿತುಕೊಂಡು ಬೆವರನ್ನ ಒರೆಸ್ಕೊಂಡ್ರು. 5 ಪಾಂಡವರನ್ನ ಕೊಲ್ಲದೆ ಜೀವ ಉಳಿಸಿ ಇನ್ನೆಷ್ಟು ಸೈನಿಕರನ್ನ ಭೀಷ್ಮ ಕೊಂದರೆ ತನಗೇನು ಲಾಭ ಅಂತ ದುರ್ಯೋಧನನ ಮನಸ್ಸಲ್ಲಿ ಬಂದ್ರು ಬಾಯಿ ಬಿಟ್ಟು ಮಾತಾಡೋ ಹಾಗಿರ್ಲಿಲ್ಲ. ಯಾಕಂದ್ರೆ ಅವನೇ ಮುಕ್ತವಾಗಿ ಕೊಂಡಾಡಿದ್ದ. ಕರ್ಣನನ್ನ ಮಾಡಿದ್ರೆ ಭೀಷ್ಮ ಬರಲ್ಲ. ಕರ್ಣ ಕೂಡ ಪ್ರತಿಜ್ಞೆ ಮಾಡಿದ್ದಾನೆ ಅರ್ಜುನನ್ನ ಬಿಟ್ಟು ಮತ್ಯಾರನ್ನೂ ಕೊಲ್ಲೋದಿಲ್ಲ ಅಂತ. ಯುಯುತ್ಸು ಬಂದದ್ದು ಬೆದರಿಸ್ಲಿಕ್ಕಲ್ಲ, ನಿಜವನ್ನ ಹೇಳಲಿಕ್ಕೆ. ಈ ಕಡೆ ಭೀಷ್ಮನ ನಿಬಂಧನೆಗಳನ್ನ ನಿಷ್ಕ್ರಿಯ ಮಾಡಕ್ಕಾಗಲ್ಲ. ಪಂಚ ಪಾಂಡವರನ್ನ ಭೀಷ್ಮನೇ ಕೊಲ್ದೆ ಹೋದ ಮೇಲೆ
ಇನ್ಯಾರು ಕೊಲ್ತಾರೆ? ಧೃತರಾಷ್ಟ್ರ ಮೇಲೆದ್ದ. ಸಭೆ ಮುಕ್ತಾಯವಾಯಿತು. ಸೇನೆ ಕುರುಕ್ಷೇತ್ರ ಯುದ್ಧ ಭೂಮಿಗೆ ಹೋಗ್ತಕ್ಕಂತ ಸಮಯ. ಆ ರಾತ್ರಿ ಧೃತರಾಷ್ಟ್ರನಿಗೆ ಚಿಂತೆ. ಸಮಾಧಾನ ಹೇಳಲಿಕ್ಕೆ ವಿದುರ ಹತ್ತಿರ ಇಲ್ಲ, ತೀರ್ಥಯಾತ್ರೆಗೆ ಹೋಗಿದ್ದಾನೆ. ಯುದ್ಧ ಮುಗಿಯುವ ತನಕ ಅವನು ಕಾಲಿಡೋದಿಲ್ಲ. ಭೀಷ್ಮ ಪ್ರತಿಜ್ಞೆ ಮಾಡೋದು. ಉಳಿದವನು ಒಬ್ಬನೇ ಸಂಜಯ. ಸಂಜಯನನ್ನ ಬರ ಹೇಳುವಂತೆ ಸೈನಿಕರಿಗೆ ಆಜ್ಞೆ ಮಾಡ್ತಾ ಇದ್ದಾನೆ. ಸಂಜಯ, ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ. ಈ ಯುದ್ಧ ಹೇಗ್ ಮುಗಿಬೋದು? ಮಹಾರಾಜ, ಯುದ್ಧ ಹೇಗ್ ಮುಗಿಯುತ್ತ? ಇನ್ನು ಆರಂಭನೇ ಆಗ್ಲಿಲ್ಲ. ನನ್ನ ಮಕ್ಳು ಏನಾಗ್ತಾರೆ? ನಿನ್ಗೇನಾದ್ರೂ ಸೂಚನೆ ಕಾಣಿಸ್ತಾ ಇದ್ರೆ ಹೇಳು. ಮಹಾರಾಜ, ಸಮಸ್ತ ಕ್ಷತ್ರಿಯರೂ ಈ ಯುದ್ಧದಲ್ಲಿ ನಿರ್ನಾಮ ಆಗೋದಂತೂ ಸತ್ಯ. ಸತ್ಯ. ಒಂದೇ ರಥದಲ್ಲಿ 3 ದಿವ್ಯ ತೇಜಸ್ಸುಗಳು ಸೇರುತ್ತೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಏನು? ಒಂದೇ ರಥದಲ್ಲಿ 3 ದಿವ್ಯ ತೇಜಸ್ಸ? ಯಾರಪ್ಪ ಅದು? ರಥಿ ಅರ್ಜುನ, ಸಾರಥಿಯಾದಂತಹ ಕೃಷ್ಣ, ರಥಿಯ ಬಿಲ್ಲು ಗಾಂಡೀವ. ಅಯ್ಯೋ, ಹಾಗಾದ್ರೆ ಏನು ಮಾಡ್ಬೇಕೀಗ? ಯುದ್ಧವನ್ನ ನಿಲ್ಸ್ಬಿಡಿ ಪ್ರಭು, ಈಗೂ ಕಾಲ ಮಿಂಚಿಲ್ಲ. ಯುದ್ಧ ಆರಂಭ ಆಗ್ಲಿಲ್ವಲ್ಲ. ಅದು ಆಗದ ವಿಷಯ. ನನ್ನ ಮಗನನ್ನ ಮಾತನ್ನು ಕೇಳಲಾರ. ಸಂಜೆ ಹೇಳ್ತಾನೆ, ಸರ್ವೋಪಾಯೈರ್ ನಿಯಂತವ್ಯ ಸಾನುಗ ಪಾಪ ಪುರುಷ. ಪಾಪ ಮಾಡುವವನನ್ನ ಎಲ್ಲಾ ಉಪಾಯಗಳಿಂದಲೂ ತಡಿಬೋದು, ತಡಿಬೇಕು. ಅವತ್ತು ದ್ರೌಪದಿಯನ್ನ ಜೂಜಿನಲ್ಲಿ ಒಡ್ಡಿದಾಗ ಮೀಸೆ ಬಾರದ ಸಣ್ಣ ವಯಸ್ಸಿನ ಯುವಕನಂತೆ ಹಿಗ್ಗಿದ್ರಿ ನೀವು. ಅದ್ರ ಫಲ ಅನುಭವಿಸಿ. ಇದಂ ಜಿತಂ ಇದಂ ಲಬ್ಧಂ ಇತಿ ಶ್ರುತ್ವಾ ಪರಾಜಿತಾಃ ಜ್ಯೂತಕಾಲೇ ಮಹಾರಾಜ ಸ್ಮಯಸೆ ಸ್ಮ ಕುಮಾರವತ್. ಕುಮಾರಂತರ ಅವತ್ತು ಹಿಗ್ಗದ್ರಲ್ಲ, ಅನುಭವಿಸಿ. ನೀನು, ನಾನು ಹಾಗಿಗ್ಗದ್ನ ಮರ್ತೋಗಿದ್ದೀನಿ. ಅದಿರ್ಲಿ, ನೀನು ಪಾಂಡವರ ಸೈನ್ಯ ಬಲವನ್ನ ಕಣ್ಣಿಂದ ಕಂಡು ಬಂದವನಲ್ವಪ್ಪ. ನಮ್ಮವ್ರನ್ನು ನೋಡಿದ್ಯಾ, ಪಾಂಡವರನ್ನು ನೋಡಿದ್ಯಾ. ಯುದ್ಧ ಹೇಗ್ ಮುಗುತ್ತೆ ಹೇಳ್ಬಿಡ್ ನನ್ಗೆ. ಪ್ರಭು, ನಿಮ್ಮ ನಿಶ್ಚಿತವಾದ ಪ್ರಶ್ನೆಗೆ ಉತ್ತರ ಕೊಡಕ್ಕಾಗಲ್ಲ. ಹೇಳ್ಬಿಟ್ರೆ ನನ್ನ ಮೇಲೆ ಕೋಪ ಬರುತ್ತೆ ನಿಮ್ಗೆ. ನಾನು ಉತ್ತರ ಕೊಡ್ಬೇಕಾದ್ರೆ ಮಹಾರಾಣಿ ಗಾಂಧಾರಿಯವರು, ಪೂಜ್ಯರು, ತಮ್ಮ ತಂದೆಯವರು ಆದಂತಹ ವೇದವ್ಯಾಸರು ಹತ್ರ ಇದ್ರೆ ಮಾತ್ರ ಉತ್ತರ ಕೊಡ್ತೀನಿ ನಾನು. ಕರೆಸಿ ಅವರಿಬ್ಬರನ್ನು, ಅವರ ಸಮ್ಮುಖದಲ್ಲಿ ಯುದ್ಧ ಹೇಗೆ ಮುಗಿಯುತ್ತೆ ಅಂತ ಹೇಳ್ತೇನೆ. ಕುತೂಹಲ ಹೆಚ್ಚಾಯ್ತು ಧೃತರಾಷ್ಟ್ರಂದು. ಮಲಗಿದ್ದವನು ದಿಗ್ಗನೆ ಎದ್ದು ಕೂರ್ತಾನೆ. ತಲೆ ದಿಂಬನ್ ಬದಿಯಲ್ಲಿ ಅವನಿಗೊಂದು ಜಾಗಟೆ ಇಟ್ಟಿರ್ತಾರೆ, ಯಾಕಂದ್ರೆ ಅವನ ಕಣ್ಣು ಕಾಣಿಸ್ತಾ ಇರಲ್ಲ. ಆ ಜಾಗಟೆಯನ್ನ ಬಡಿದಾಗ ಸೈನಿಕರು ಬರಬೇಕು. ಆ ಜಾಗಟೆಯನ್ನ ಬಡಿತಾನೆ. ದಾಸಿಯೊಬ್ಬಳು ಕಂಬದ ಮರೆಯಿಂದ ಬಂದು ಮಹಾರಾಜನಿಗೆ ಜೇವಾಗಲಿ ಏನಪ್ಪಣೆ ಪ್ರಭು ಅಂತ ಕೇಳ್ತಾಳೆ. ಮಹಾರಾಣಿಯವರನ್ನ ಬರಮಾಡು, ಅಂತಃಪುರಕ್ಕೆ ಹೋಗಿ ಕರ್ಕೊಂಬ ಅಂತ ಹೇಳ್ತಾನೆ. ರಾಣಿ ಗಾಬರಿಯಾಗಿ ಓಡೋಡಿ ಬರ್ತಾ ಇದ್ದಾಳೆ, ಏನಾಯ್ತು ಅಂತ. ಬಂದು ಪಕ್ಕದಲ್ಲಿ ಕೂರ್ತಾಳೆ. ಎದುರಿಗೆ ಸಂಜೆ ನಿಂತಿದ್ದಾನೆ, ತಲೆ ತಗ್ಗಿಸಿ. ಅವನ ಮುಖ ಗಂಡ ಭಯಭ್ರಾಂತವಾಗಿದೆ, ವಿವರಣವಾಗಿದೆ. ಸಂಜೆನ ಮುಖವನ್ನ ನೋಡ್ತಾಳೆ ಗಾಂಧಾರಿ. ನಿಮ್ಗೆ ಅನಿಸ್ಬೋದು ಗಾಂಧಾರಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ಲು, ಹೇಗ್ ನೋಡಿದ್ಲು ಅಂತ. ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿಕೊಂಡ್ರು ಕೂಡ ಅವಳು ಎದುರುಗಡೆ ಯಾರಿದ್ದಾರೆ ಅಂತ ಕಂಡಿಡಿತಾ ಇದ್ಲು. ಅವರ ಮುಖದಲ್ಲಿ ಏನು ಭಾವ ಇದೆ ಅಂತ ಕಂಡಿಡಿತಾ ಇದ್ಲು. ಇದು ಅವಳಿಗಿರ್ತಕ್ಕಂಥ ಶಕ್ತಿ, ಪಾತಿವ್ರತದ ಪ್ರಭಾವದಿಂದ ಇದು ಸಾಧ್ಯ ಆಗಿತ್ತು. ವೇದವ್ಯಾಸರನ್ನ ಧ್ಯಾನಿಸ್ತಾನೆ ಸಂಜಯ.
ಧೃತರಾಷ್ಟ್ರ ಆ ಕ್ಷಣದಲ್ಲಿ ಪ್ರತ್ಯಕ್ಷರಾಗುವಂತೆ ಪ್ರಾರ್ಥಿಸ್ತಾ ಇದ್ದಾರೆ. ಯಾವಾಗ ವೇದವ್ಯಾಸರು ಪ್ರತ್ಯಕ್ಷ ಆಗ್ತಾ ಇದ್ದಾರೋ ಇಡೀ ಅರಮನೆಯಲ್ಲಿ ವಿದ್ಯುತ್ ಸಂಚಾರ ಆಗುತ್ತೆ, ಒಂದು ರೀತಿಯಾದಂತಹ ಬೆಳಕು ಪ್ರಜ್ವಲಿಸ್ತಾ ಇದೆ. ಅಗ್ನಿಯಂತೆ ತೇಜಸ್ಸು, ಕಮಂಡಲುಧಾರಿ, ನಾರು ಮುಡಿಯನ್ನ ಹುಟ್ಟಿದ್ದಾರೆ, ಕೃಷ್ಣವರ್ಧದ ಕಾಂತಿ. ಆ ತೇಜಸ್ಸನ್ನು ತಡೆಯಕ್ಕಾಗ್ತಾ ಇಲ್ಲ ಕಣ್ಣು ಮುಚ್ಚಿರ್ತಕ್ಕಂಥ ಗಾಂಧಾರಿಗೆ. ಬಟ್ಟೆ ಕಟ್ಟಿರುವ ಕಣ್ಣು ಒಳಗಡೆ ತೆರೆದಿರ್ತಾಳೆ, ಆ ಕಣ್ಣನ್ನ ಮುಚ್ಚುತ್ತಾಳೆ. ಸಂಜಯ ಭಕ್ತಿಯಿಂದ ಮುನಿಯ ಪಾದಗಳಲ್ಲಿ ಶಿರವನ್ನಿಟ್ಟು ನಮಸ್ಕರಿಸಿ ಹೇಳ್ತಾ ಇದ್ದಾನೆ. ಗಾಂಧಾರಿಯು ಕೂಡ ಪಾದವನ್ನ ಮುಟ್ಟಿ ನಮಸ್ಕಾರವನ್ನ ಮಾಡ್ಕೊಂಡಿದ್ದಾನೆ. ವ್ಯಾಸರು ಮಾತಾಡ್ತಾ ಇದ್ದಾರೆ, ಪುತ್ರ, ಏನು ಕಾರಣ? ನನ್ನನ್ನ ಯಾಕಪ್ಪ ನೆನಪು ಮಾಡ್ಕೊಂಡೆ? ಸಂಜಯನನ್ನ ಒಂದು ಪ್ರಶ್ನೆ ಕೇಳಿದೆ, ಆದ್ರೆ ಆ ಉತ್ತರವನ್ನ ಕೊಡ್ಲಿಕ್ಕೆ ಗಾಂಧಾರಿ ನೀವು ಪಕ್ಕದಲ್ಲಿ ಇರಬೇಕು, ಆಗ ಮಾತ್ರ ಉತ್ತರವನ್ನ ನೀಡ್ತೇನೆ ಎಂದ. ಹಾಗಾಗಿ ನಿಮ್ಮನ್ನ ಪ್ರಾರ್ಥಿಸ್ಕೊಂಡೆ ತಂದೆ. ಹೌದಾ? ಎಂಥ ಪ್ರಶ್ನೆ ಅದು! ಸಂಜಯ, ಈಗ್ಲಾದ್ರೂ ಉತ್ತರವನ್ನ ಕೊಡ್ತೀಯಾ? ವ್ಯಾಸರು ನಕ್ಕಿ ಹೇಳ್ತಾರೆ, ಏನು ಪ್ರಶ್ನೆ ಸಂಜಯ? ಗುರುಗಳೇ, ಯುದ್ಧ ಯಾವ ರೀತಿ ಮುಗಿಯುತ್ತೆ ಅನ್ನೋದೇ ಪ್ರಶ್ನೆ. ಇಷ್ಟೆಯೋ? ಇದಕ್ಕೇಕೆ ಇಷ್ಟು ಕುತೂಹಲ ಮಗನೇ? ಒಂದು ಕಾರ್ಯವನ್ನ ಆರಂಭ ಮಾಡ್ಬೇಕಾದ್ರೆ ಆ ಕಾರ್ಯ ಹೇಗ್ ಮುಗಿಯುತ್ತೆ ಅಂತ ಕಾರ್ಯ ಮುಗಿದಾದ್ಮೇಲೆ ತಾನೇ ಗೊತ್ತಾಗೋದು. ಅದಕ್ಕಿಂತ ಮೊದಲು ಗೊತ್ತಾಗುತ್ತೆ ನಮಗೆ? ಎಲ್ಲಿ ಮುಗಿಯುತ್ತೆ ಅನ್ನೋ ಪ್ರಶ್ನೆಗಿಂತ ಆರಂಭದ ಬಗ್ಗೆ ಯೋಚನೆ ಮಾಡ್ಬೇಕು, ಕುತೂಹಲ ಇರಬೇಕು. ಆದ್ರೆ ಇಲ್ಲ ಸಲ್ಲದ ಕುತೂಹಲವನ್ನ ಪಟ್ರೆ ಅವನನ್ನು ಅವಿವೇಕಿ ಅಂತ ಕರಿತೀವಿ. ಎಷ್ಟು ಸಲ ಹೇಳಲಿ ನಾನು ನಿನಗೆ, ಸಂಜಯ, ನೀನು ಭಯ ಪಡ್ಬೇಡ, ನಿರ್ಭೀತನಾಗಿ ಹೇಳು, ತಿದ್ದುಕೊಳ್ಳಿ ದೊರೆ. ಗುರುವರಿಯ, ಇದೋ ನಮಸ್ಕಾರ. ನನಗೆ ತಿಳಿದಿರೋದು ಹೇಳ್ತೇನೆ. ಮತ್ತೆ ಮತ್ತೆ ನೀವು ಪಾಂಡವರ ವಿಷಯ, ನಿಮ್ಮವರ ವಿಷಯ ಕೇಳಬೇಡಿ ಅಂತ ನಿವೇದಿಸ್ಕೊಳ್ತೇನೆ ದೊರೆಗೆ. ಈ ಯುದ್ಧದಲ್ಲಿ ಇಡೀ ಜಗತ್ತೇ ಒಂದು ಕಡೆ ಕಾಣ್ತಾ ಇದೆ, ಶ್ರೀಕೃಷ್ಣನೊಬ್ಬ ಇನ್ನೊಂದು ಕಡೆ ಕಾಣಿಸ್ತಾ ಇದ್ದಾನೆ. ಜಗತ್ತಿಗಿಂತ ಅವನೇ ಭಾರವಾಗಿದ್ದಾನೆ. ಎಲ್ಲಿ ಸತ್ಯ ಇರುತ್ತೋ, ಎಲ್ಲಿ ಧರ್ಮ ಇರುತ್ತೋ, ಎಲ್ಲಿ ದೈವ ನಿರ್ಮಿತ ಮರ್ಯಾದೆಗಳಿರುತ್ತೋ ಅಲ್ಲಿ ಕೃಷ್ಣ ಇರ್ತಾನೆ. ತ್ರಿಕರಣ ಶುದ್ಧಿ ಇರುತ್ತೋ ಅಲ್ಲಿ ಗೋವಿಂದ ಇರ್ತಾನೆ. ಅಲ್ಲೇ ಜಯಪ್ರಾಪ್ತಿ. ಈಗ ಈ ಜನಾರ್ದನನ ಹಿಂದೆ ಅವನನ್ನ ಅನವರತ ಧ್ಯಾನಿಸ್ತಕ್ಕಂತ, ಪ್ರಾರ್ಥಿಸ್ತಕ್ಕಂಥ ಪಾಂಡವರು ನನಗೆ ಕಾಣಿಸ್ತಾ ಇದ್ದಾರೆ. ಜನಾರ್ದನನೇ ಜಗತ್ಸ್ರಷ್ಟ, ಅವನೇ ವಿಶ್ವಾತ್ಮ. ಇದೆಲ್ಲ ಅವನಿಗೆ ಆಟವಿದ್ದಂತೆ. ಈಗ ಅಧರ್ಮದಲ್ಲಿರುವ ನಿಮ್ಮ 100 ಮಕ್ಕಳನ್ನು, ಅವರ ಪಕ್ಷವನ್ನು ಸುಟ್ಟು ಹಾಕಲು ಈ ಗೋವಿಂದ ನಿಂತಿದ್ದಾನೆ. ಅಧರ್ಮ ನಿರರ್ಥ ಮೂಢ್ರ ದಗ್ಧು ಮಿಚ್ಛತಿತೆ ಸುತ. ಅವನ ಕೈಯಲ್ಲಿ ಸುದರ್ಶನ ಚಕ್ರವನ್ನ ಹಿಡ್ಕೊಂಡಿಲ್ಲ ಅನ್ನೋ ಭ್ರಮೆ ಬೇಡ. ಅವನ ಮನಸ್ಸೇ ಚಕ್ರ. ಅದೇ ಕಾಲವನ್ನ ಉರುಳಿಸುತ್ತೆ ಸಂವತ್ಸರ ರೂಪದಲ್ಲಿ. ಯುಗಗಳ ಚಕ್ರವನ್ನ ಕರ್ಮ ರೂಪದಲ್ಲಿ ಉರುಳಿಸೋದು ಭಗವಂತನ ಸಂಕಲ್ಪ. ಅದು ಆತ್ಮಯೋಗದ ರೀತಿ ಅವನಿಗೆ. ಕಾಲಚಕ್ರಂ ಜಗಚ್ಚಕ್ರಂ ಯುಗಚಕ್ರಂ ಚ ಕೇಶವಃ ಆತ್ಮಯೋಗೇನ ಭಗವ ಪರಿವರ್ತಯತೆ ನಿಶಂ. ಅಂದ್ರೆ ಕಾಲ ಮೃತ್ಯುಗಳನ್ನ ಜಂಗಮ ಸ್ಥಾವರಗಳಿಗೆ ವಿಧಿಸಿ ಇದು ಹೆಚ್ಚು ಕಡಿಮೆ ಆಗದೆ ಇರೋ ರೀತಿ ಮುಂದಕ್ಕೆ ನಡ್ಸ್ಕೊಂಡು ಹೋಗ್ತಾ ಇದ್ದಾನಲ್ಲಿ ಪ್ರಪಂಚವನ್ನ. ಅವನೇ ಜಗದೀಶ್ವರ ಅಂದ್ರೆ ಕೃಷ್ಣ. ರೈತ ಕಷ್ಟಪಟ್ಟು ಹೊಲವನ್ನ ಉಳ್ತಾನೆ, ಬೀಜ ಬಿಡ್ತಾನೆ, ಪೈರ್ ಬೆಳೆಸ್ತಾನೆ, ಅದು ಪಕ್ವವಾದಾಗ ಕೊಯ್ತಾನೆ, ಒಕ್ಕಣೆ ಮಾಡಿ ಊಟ ಮಾಡ್ತಾನೆ. ಹಾಗೆ ಪರಮಾತ್ಮ ಕೂಡ ಅವನನ್ನೇ ಶರಣು ಅಂತ ಹೊಕ್ಕಿದ್ರೆ ಕಾಪಾಡ್ತಾನೆ. ನಾವು ಬದುಕನ್ನ ಮಾಯೆ ಒಳಗಡೆ ಸಿಗಾಕ್ಸ್ಕೊಂಡ್ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ.
ಈ ಮಾಯೆ ಕುರುಡು ದೊರೆಗೆ ಅರ್ಥ ಆಗ್ತಾ ಇಲ್ಲ. ಸಂಜಯ ಹೇಳ್ದ. ಧೃತರಾಷ್ಟ್ರ ಹೇಳ್ತಾ ಇದ್ದಾನೆ, ಅಯ್ಯ, ಇಷ್ಟೊಂದು ದೃಢ ನಿಶ್ಚಯ, ಸ್ಪಷ್ಟ ತಿಳುವಳಿಕೆ ಹೇಗಪ್ಪ ಬಂತು ನಿನಗೆ? ನನಗೆ ಯಾಕೆ ಈ ಜ್ಞಾನ ಬರ್ಲಿಲ್ಲ? ಹೇಳ ಪ್ರಭು, ಕೋಪ ಮಾಡ್ಕೊಳಲ್ವಾ? ಸತ್ಯ ಹೇಳ. ನಾನಾವ ಕಪಟ ವಿದ್ಯೆಯನ್ನ ಅರಿಯೇ. ನಾನ್ ಯಾರಿಗೂ ಮೋಸವನ್ನ ಮಾಡ್ಲಿಲ್ಲ. ನಾನು ಕಲಿತ ವಿದ್ಯೆ ಕೆಟ್ಟದಕ್ಕೆ ಉಪಯೋಗ ಮಾಡ್ಕೊಳ್ಳಿಲ್ಲ. ನಾನು ಧರ್ಮವನ್ನ ಬಿಡ್ಲಿಲ್ಲ, ಭಕ್ತಿ ಬಿಡ್ಲಿಲ್ಲ, ಶುದ್ಧವಾದ ಭಾವ ಬಿಡ್ಲಿಲ್ಲ. ಹಾಗಾಗಿ ನನ್ಗೆ ಈ ವಿದ್ಯೆ ಬಂತು. ಆದ್ರೆ ನಿಮ್ಗೂ ಈ ಅವಕಾಶ ಇತ್ತು. ನೀವು ವಿದ್ಯೋಪಾಸನೆ ನಾಶ ಆಗ್ದಿರೋ ರೀತಿ ನೋಡ್ಕೋಬಹುದಾಗಿತ್ತು. ನಿಮ್ಮ ಎಲ್ಲ ಕರ್ಮದಿಂದ ಅದು ಅಳಿಸೋಯ್ತು ನಿಮಗೆ. ಹಾಗಾದ್ರೆ ನೀನ್ ಹೇಳ್ತಿರೋದು ಕೇಶವನಲ್ಲಿ ಭಕ್ತಿ ಇಲ್ಲ ಅಂತನಾ? ನನ್ ಕಪಟ ಅಂತನಾ? ನನ್ ಮೋಸ್ಗಾರ ಅಂತನಾ? ನನ್ನ ಮನಸ್ಸು ಶುದ್ಧ ಇಲ್ಲ ಅಂತನಾ? ನನಗ್ ಭಕ್ತಿನೇ ಇಲ್ಲ ಅಂತನಾ? ಇದಕ್ ನೀವೇ ಉತ್ತರ ಕೊಡ್ಬೇಕು. ನನ್ನ ಗುರು ವ್ಯಾಸರು ಸಾಕ್ಷಿಯಾಗಿ ಇಲ್ಲೇ ಇದ್ದಾರೆ, ಅವ್ರನ್ನ ಕೇಳ್ಬಿಡಿ. ಧೃತರಾಷ್ಟ್ರ ಏನು ಹೇಳಲ್ಲ, ಕಣ್ಣಲ್ಲಿ ನೀರ್ ಬರ್ತಾ ಇದೆ. ಗಾಂಧಾರಿ ಎದ್ದು ಹೋಗ್ತಾಳ ಅಲ್ಲಿಂದ. ಆಗ ವ್ಯಾಸರು ಹೇಳ್ತಾ ಇದ್ದಾರೆ, ಪುತ್ರ, ಸಂಜಯ ಹೇಳಿದ್ದು ನಿಜ. ಸಂಜಯನಿಗೆ ಭಗವಂತನ ಸಾಕ್ಷಾತ್ಕಾರ ಆಗಿದೆ, ನಿನಗಾಗ್ಲಿಲ್ಲ. ಅಂದ್ರೆ ಅವನ ಏಕಾಗ್ರತೆ, ಅವನ ನಿಷ್ಠೆ ಅವನಿಗೆ ಭಗವಂತನ ದರ್ಶನವನ್ನ ಮಾಡಿಸ್ತು, ನಿನಗಾಗ್ಲೇ ಇಲ್ವಲ್ಲಪ್ಪ. ಯೋಚನೆ ಮಾಡು. ಕಣ್ಣು ಇದ್ದು ಕುರುಡರಾದ್ರೆ ಕುರುಡನಾಗಿ ಮತ್ತೆ ಕುರುಡನಾಗಬೇಡ. ಆಂತರ್ಯದಿಂದ ಪರಮಾತ್ಮನನ್ನ ಧ್ಯಾನಿಸು, ಅವನ ಆದೇಶದಂತೆ ನಡೆ ಅಂತ ಹೇಳಿ ವೇದವ್ಯಾಸರು ಅಂತರ್ಧನನಾಗ್ತಾರೆ. ಸಂಜೆ ಎದ್ದು ಹೋದ್ರೆ ಕುರುಡ ದೊರೆ ಅಳುತ್ತಲೇ ರಾತ್ರಿ ಕಳೀತಾ ಇದ್ದಾರೆ. ಇತ್ತ ಕೌರವರ ಪಾಳೆಯದಲ್ಲಿ ಇಷ್ಟು ಬೆಳವಣಿಗೆಗಳಾಗ್ತಾ ಇದ್ರೆ, ಪಾಂಡವರ ಪಾಳ್ಯದಲ್ಲಿ ಏನಾಗ್ತಾ ಇದೆ? ಸ್ವಯಂ ಶ್ರೀಕೃಷ್ಣನೇ ಸಂಧಾನಕ್ಕೆ ಹೋಗಿದ್ದ, ಅದು ಮುರಿದು ಬಿತ್ತು. ಯುಧಿಷ್ಠಿರ ಶಾಂತಿಯ ಆಸೆಯನ್ನ ಬಿಟ್ಬಿಟ್ಟ. ದುರ್ಯೋಧನ ಒಪ್ತಾನೆ ಅನ್ನೋ ನಂಬಿಕೆ ಎಲ್ಲೋ ಒಂದು ಮೂಲೆಯಲ್ಲಿ ಇತ್ತು, ಆದ್ರೆ ಒಪ್ಲೇ ಇಲ್ಲ ಅವನು. ಶ್ರೀಕೃಷ್ಣನಿಗೆ ಯುದ್ಧವನ್ನ ತಡಿತಕ್ಕಂತ ಶಕ್ತಿ ಇತ್ತು, ಆದ್ರೂ ಅವನು ತಡಿಲಿಲ್ಲ ಅನ್ನೋ ಅಪಮಾನ ಅವಮಾನ ಆಗಬಾರ್ದು ಅನ್ನೋ ಕಾರಣಕ್ಕೆ ಕೃಷ್ಣನಿಗೆ ಹೋದ್ರೂ ಕೂಡ ಅದು ಸಾಧ್ಯ ಆಗ್ಲಿಲ್ಲ. ಮೂರ್ಖರು ಬುದ್ಧಿವಂತರು ಹೇಳಿರೋ ಮಾತನ್ನ ಕೇಳಲ್ಲ. ಅಸ್ತಿನಾವತಿಗೆ ಕಾರ್ತಿಕ ಶುದ್ಧ ದ್ವಾದಶಿ ರೇವತಿ ನಕ್ಷತ್ರದಲ್ಲಿ ಹೊರಟಿದ್ದು. ಬೆಳಿಗ್ಗೆ ವಸಿಷ್ಠ, ನಾರದ, ವ್ಯಾಸ, ಶುಕ, ಬಕ, ದಾಲ್ಬ್ಯರ ದರ್ಶನ ಆಯಿತು ದಾರಿಲಿ. ದುರ್ಯೋಧನ ದಾರಿಲೇ ಕೃಷ್ಣನನ್ನ ಸತ್ಕರಿಸಿ ಅವನ ಪಕ್ಷಕ್ಕೆ ಬರೋ ತರ ಆಸೆಯನ್ನ ಹುಟ್ಟಿಸ್ತಾ, ಆದ್ರೆ ಅದ್ ನೆರವೇರ್ಲಿಲ್ಲ. ಯತ್ನ ವಿಫಲ ಆಗೋಯ್ತು. ಹಾಗಾಗಿ ಯುದ್ಧ ನಿಶ್ಚಯ. ಮುಂದೇನಾಯ್ತು ಅಂತಕ್ಕಂಥ ಕತೆ ನಡೀತಾ ಇದ್ದ ಇಲ್ಲಿ. ಕೃಷ್ಣ ಭೀಮನಿಗೆ, ಧರ್ಮರಾಜನಿಗೆ, ಎಲ್ಲರಿಗೂ ಕೂಡ ವಿವರಿಸಿ ಹೇಳ್ತಾ ಇದ್ದಾನೆ. ಮುಂದೆ ಪಾಂಡವರು ಸಭೆ ಸೇರಿದ್ದಾರೆ. ವಿರಾಟ, ದೃಪದ, ಶಿಖಂಡಿ, ದೃಷ್ಟದುಮ್ನ, ಸಾತ್ಯಕಿ, ಉತ್ತಮೋಜ, ಯುಧಾಮನ್ಯು, ಕೇಕೇಯ ದೊರೆ, ಕಾಶಿರಾಜ, ವಾರ್ಧಕ್ಷೇಮಿ, ಚೇಕಿತಾನ, ವ್ಯಾಘ್ರದತ್ತ, ಸತ್ಯಜಿತ್, ಕ್ಷತ್ರದೇವ, ಅಜ, ಭೋಜ, ಕ್ಷತ್ರಧರ್ಮ ಮುಂತಾದ ಎಲ್ಲ ಪಾಂಡವ ಪ್ರೇಮಿಗಳು ಬಂದು ಸೇರಿದ್ದಾರೆ ಅಲ್ಲಿ. ನೀವು ಭಗವದ್ಗೀತೆಯ ಮೊದಲನೇ ಅಧ್ಯಾಯವನ್ನ ಓದ್ಬೇಕಾದ್ರೆ ನೋಡ್ಬೋದು. ಅಲ್ಲಿ ಸಂಜಯ ಹೇಳ್ತಾ ಹೋಗ್ತಾನೆ, ಯಾರಿಗೆ? ಧೃತರಾಷ್ಟ್ರನಿಗೆ ಯಾರಪ್ಪ ಬಂದಿದ್ರು ಅಂದಾಗ, ಯಾರ್ಯಾರೆಲ್ಲ ಬಂದಿದ್ರು ಅಂದ್ರಾಗ ಹೇಳ್ತಾನೆ 4ನೇ ಶ್ಲೋಕದಿಂದ, ಅತ್ರ ಶೂರ ಮಹೇಶ್ವಾಸ ಭೀಮಾರ್ಜುನ ಸಮಾಯುಧಿ
ಯುಯುಧಾನೋ ವಿರಾಟಶ್ಚ ದ್ರುಪದಶ್ಚ ಮಹಾರಥಃ ಧೃಷ್ಟಕೇತುಶ್ಚೇಕಿತಾನಃ ಕಾಶೀರಾಜಶ್ಚ ವೀರ್ಯವಾನ್ ಪುರುಜಿತ್ ಕುಂತಿ ಭೋಜಶ್ಚ ಶೈಬ್ಯಶ್ಚ ನರಪುಂಗವಃ ಯುಧಾಮನ್ಯುಶ್ಚ ವಿಕ್ರಾಂತ ಉತ್ತಮೌಜಾಶ್ಚ ವೀರ್ಯವಾನ್ ಸೌಭದ್ರೋ ದ್ರೌಪದೇಯಾಶ್ಚ ಸರ್ವ ಏವ ಮಹಾರಥಾಃ. ಎಲ್ಲ ಹೇಳ್ತಾನೆ, ಇವರೆಲ್ಲ ಇದ್ದಾರೆ, ಅವರೆಲ್ಲರೂ ಇಲ್ಲಿ ಬಂದ್ರು. ಆ ಸಮಯಕ್ಕೆ ಹಸ್ತಿನಾವತಿಯಿಂದ ಗೂಢಾಚಾರನೊಬ್ಬ ಬಂದು ನಿಂತಿದ್ದಾನೆ. ಬಂದು ಕೌರವರ ಪಾಳ್ಯದಲ್ಲಿ ಭೀಷ್ಮನಿಗೆ ಸರ್ವಸೇನಾನಿ ಪಟ್ಟ ಕಟ್ಟಿದರ ಬಗ್ಗೆ ವಿಷಯವನ್ನ ಕೃಷ್ಣನಿಗೆ ಮುಟ್ಟಿಸ್ತಾ, ಕರ್ಣ ಸಭೆಯಲ್ಲಿ ಇರಲಿಲ್ಲ, ಯುತ್ಸು ಬಂದು ಬಹಿಷ್ಕಾರವನ್ನ ಮಾಡ್ದ, ಭೀಷ್ಮ ವಿಚಿತ್ರವಾದ ಪ್ರತಿಜ್ಞೆಯನ್ನ ಮಾಡ್ದ, ಧೃತರಾಷ್ಟ್ರ ಸಂಜಯ ಇಬ್ಬರ ನಡುವೆ ನಡೆದಂತ ಮಾತುಕತೆ ಸಂಪೂರ್ಣವಾದ ವಿವರವನ್ನ ಗೂಢಾಚಾರಿ ಕೃಷ್ಣನಿಗೆ ಹೇಳ್ದ. ಸಭೆ ಆರಂಭ ಆಯಿತು. ಧರ್ಮಪುತ್ರ ಸಿಂಹಾಸನದ ಮೇಲೆ ಕೂತ್ಕೊಂಡಿದ್ರೆ ಎಡಬಲದಲ್ಲಿ ವಿರಾಟ ದ್ರುಪದರು, ಭೀಮ, ದುಷ್ಟದುಮ್ನ, ದುಷ್ಟಕೇತು ಎಲ್ಲರೂ ಕೂತಿದ್ದಾರೆ. ಕೃಷ್ಣ ಕೊನೆಯಲ್ಲಿ ಕೂತ್ಕೊಂಡಿದ್ದಾನೆ. ಅಂಗರಕ್ಷಕನಾಗಿ ಅರ್ಜುನ, ನಕಲ, ಸಹದೇವರು ಹಿಂದೆ ನಿಂತಿದ್ದಾರೆ. ಕೃಷ್ಣ ಹೇಳ್ತಾ ಇದ್ದಾನೆ, ಕೌರವ ಸೈನ್ಯಕ್ಕೆ ಭೀಷ್ಮ ಪ್ರಧಾನ ಸೇನಾನಿಯಾಗಿ ಆರಿಸಲ್ಪಟ್ಟಿರುವನಂತೆ. ಚಾರಬಂಧು ವಿಷಯವನ್ನ ತಿಳಿಸ್ತಾ, ಈಗ ನಮ್ಮ ಕಡೆ ಕೂಡ ಪ್ರಧಾನ ಸೇನಾನಿಯನ್ನ ಆರಿಸ್ಬೇಕು, ನಿಮ್ಮ ನಿಮ್ಮ ಮನ್ಸಲ್ಲಿರೋ ಮಾತನ್ನು ಹೇಳ್ಬಿಡಿ ಅಂತ ಕೃಷ್ಣ ಹೇಳ್ತಾನೆ. ನೋಡಿ, ಇಲ್ಲಿ ಯಾರು ದುರಾಭಿಮಾನಿಗಳಿಲ್ಲ, ಎಲ್ಲರೂ ಸಮರ್ಥರೆ. ಆದ್ರೆ ಒಂದು ಸೇನಾನಿ ಆಗಬೇಕು ಅಂದ್ರೆ ಅವನಿಗೆ ತಂತ್ರ ಎಲ್ಲವೂ ಕೂಡ ಗೊತ್ತಿರ್ಬೇಕು. ಕೌರವರ ಕಡೆ ಜಗಳ ಆಗಿದೆ ಸೇನಾನಿಯನ್ನು ಆಯ್ಕೆ ಮಾಡೋ ವಿಚಾರಕ್ಕೋಸ್ಕರ, ಅದು ನಮ್ಗೆ ಒಳ್ಳೇದೇ. ಆದ್ರೆ ನಮ್ಮಲ್ಲಿ ಆ ರೀತಿ ಜಗಳ ಆಗಬಾರದು. ಯಾರನ್ನಾದ್ರೂ ಒಬ್ಬರನ್ನ ಸರ್ವ ಮತದಿಂದ ಆಯ್ಕೆ ಮಾಡೋಣ. ಪ್ರಧಾನ ಯುದ್ಧಕರ್ತರು ಪಾಂಡವರೇ ಆಗಿರೋದ್ರಿಂದ ಅವ್ರ ಬಾಯಿಂದ ಮೊದಲು ಉತ್ತರ ಕೇಳೋಣ. ಹೇಳ್ರಪ್ಪ, ಪಂಚ ಪಾಂಡವರ ಯಾರನ್ನ ಆಯ್ಕೆ ಮಾಡೋಣ? ಆಗ ಸಹದೇವ ಹೇಳ್ತಾ ಇದ್ದಾನೆ, ಮೊದಲು ಅಭಿಮತವನ್ನ ತಿಳಿಸ್ತಾ ಇದ್ದಾನೆ. ಪ್ರಭು, ವಿರಾಟ ದೊರೆ. ಯಾಕೆ ಗೊತ್ತಾ? ವಯಸ್ಸಿನಲ್ಲಿ, ಪರಾಕ್ರಮದಲ್ಲಿ, ಉಪಕಾರದಲ್ಲಿ ಹಿರಿಯ. ಹಾಗಾಗಿ ಅವರೇ ಸೇನಾನಿ ಆಗ್ಲಿ. ನಕುಲ, ನಿನ್ನ ಮಾತು? ಪ್ರಭು, ನನ್ನ ದೃಷ್ಟಿಯಲ್ಲಿ ಈ ಪದವಿಗೆ ದ್ರುಪದ ಮಹಾರಾಜ ಭಾರದ್ವಾಜರಿಂದ ಶಸ್ತ್ರಾಸ್ತ್ರ ಶಿಕ್ಷಣವನ್ನ ಪಡೆದು ಶ್ವಶೂರನಾಗಿ ಗುರುವಾಗಿ ನಮ್ಗೆ ಹಿತೈಷಿ ಆಗಿದ್ದಾರೆ, ಅವರಿರ್ಲಿ. ಅರ್ಜುನ, ನಿನ್ನ ಮಾತು? ಇವರಿಬ್ರು ಗುಣ ಪ್ರಸಿದ್ಧ, ಆದ್ರೆ ದೃಷ್ಟದುಮ್ನ ಆದ್ರೆ ಉತ್ತಮ ಅನ್ನೋದು ನನ್ನ ಅಭಿಪ್ರಾಯ. ಅವನು ಅಗ್ನಿ ಸಂಭೂತ ದಿವ್ಯ ಪುರುಷ, ಅಗ್ನಿದತ್ತನ ಕವಚ ಇದೆ, ಅವನ ಹತ್ರ ವಿಶೇಷವಾದ ಧನುಸ್ಸಿದೆ, ಖಡ್ಗ ಇದೆ, ರಥ ಇದೆ. ಇವನ ಕೈಯಿಂದಲೇ ದ್ರೋಣರ ಸಾವು ಅನ್ನೋದು ಕೂಡ ವಿಧಿಲಿಖಿತ. ದ್ರೋಣರ ಕೈಲೇ ಶಸ್ತ್ರಾಭ್ಯಾಸ ಮಾಡಿದವನು. ಹಾಗಾಗಿ ಇವನಿದ್ರೆ ಒಳ್ಳೇದು. ಭೀಮಾ, ನಿನ್ನ ಮಾತು? ಅರ್ಜುನ ಹೇಳಿದ್ದು ಬಹಳ ಚೆನ್ನಾಗಿದೆ. ದ್ರೋಣನ್ ಸರ್ದಿ ಬಂದಾಗ ದೃಷ್ಟದುಮ್ನನ ಮಾತು. ನಾವು ಶಿಖಂಡಿಯನ್ನೇ ಮುಂದೆ ತಳ್ಬಿಟ್ರೆ ಹೇಗೆ? ತಾತ ಅಂದ್ರೆ ಭಯ. ತಾತ ಬಿಲ್ಲು ಬಾಣ ಹಿಡಿದ್ರೆ ನಿಲ್ಲಕ್ಕಾಗತ್ತ ಅವನು ಮುಂದೆ? ಹಾಗಾಗಿ ತಾತನ ಉಪಟಳವನ್ನ ಮೊದಲು ದೂರ ಮಾಡ್ಕೊಳ್ಳೋಣ. ನಕುಲ, ಸಹದೇವ, ಅರ್ಜುನ, ಭೀಮಾದಿಗಳು ಹೇಳಾಯ್ತು. ಒಬ್ಬೊಬ್ರು ಹೆಸರು ಹೇಳ್ಬಿಟ್ರು. ಈಗ ಎಲ್ಲ ಯುಧಿಷ್ಠರನ ಮುಖವನ್ನ ನೋಡ್ತಾ ಇದ್ದಾರೆ. ಕೊನೆಯ ನಿರ್ಣಯ ನಿನ್ನದು. ಸ್ವಲ್ಪ ಮೌನವನ್ನ ತಾಳಿ ಉತ್ತರವನ್ನ ಕೊಡ್ತಾ ಇದ್ದಾನೆ. ಶ್ರೀಕೃಷ್ಣನ ಮತವೇ ನಮ್ಮೆಲ್ಲರ ಮತ. ಪ್ರಭುವೇ, ನೀವೇ ಹೇಳಿಬಿಡಿ ಎಂದ ಬುದ್ಧಿವಂತನಾದ ಯುಧಿಷ್ಠಿರ. ಆಗ ಕೃಷ್ಣ ನಗ್ತಾ ಹೇಳ್ತಾ ಇದ್ದಾನೆ, ದುಷ್ಟದುಮ್ನನೇ ನಮ್ಮ ಪ್ರಧಾನ ಸೇನಾನಿ. ಕೊನೆಯವರೆಗೆ ನಮಗೆ ಒಬ್ಬ ಸೇನಾನಿಯೇ ಸಾಕಾಗ್ತಾನೆ.
ಧರ್ಮಜ, ಅಕ್ಷೋಹಿಣಿ ಪತಿಗಳನ್ನ ಗೌರವಿಸು, ವೀಳ್ಯವನ್ನ ಕೊಡು, ದುಷ್ಟ ದುಮ್ನನಿಗೆ ಕಿರೀಟವಿಟ್ಟು ಗೌರವಿಸು ಅಂತ ಹೇಳ್ತಾನೆ. ವಿರಾಟನ ಊಳಿಗದವರು, ದೃಪದನ ಊಳಿಗದವರು ಪುಷ್ಕಳ ಸಂಖ್ಯೆಯಲ್ಲಿದ್ದಾರೆ. ಎಲ್ಲರಿಗೂ ವಸ್ತ್ರಾಭರಣ, ಅಲಂಕಾರ, ಆಯುಧಗಳನ್ನ ಕೊಟ್ಟಿದ್ದಾರೆ. ದ್ವಾರಕೆಯ ಐಶ್ವರ್ಯ ಎಲ್ಲ ಕೃಷ್ಣನ್ ಜೊತೆ ಬಂದಿತ್ತು, ಅದನ್ನೂ ಕೂಡ ಕೊಡ್ತಾ ಇದ್ದಾರೆ. ಯುದ್ಧದ ನಗಾರಿಗಳು ಮೊಳುತ್ತಾ ಇದೆ, ಕಹಳೆ ಊದ್ತಾ ಇದ್ದಾರೆ, ಶಂಖನಾದ ಮಾಡ್ತಾ ಇದ್ದಾರೆ, ಸಡಗರದಿಂದ ಕುಣಿತಾ ಇದ್ದಾರೆ. ಸ್ವಯಂ ಶ್ರೀಕೃಷ್ಣನೇ ದುಷ್ಟ ದುಮ್ನನಿಗೆ ತಿಲಕವನ್ನ ಇಟ್ಟು ಸ್ವರ್ಣ ಖಡ್ಗವನ್ನ ಕೊಟ್ಟು ಹರಿಸಿ ಆಶೀರ್ವಾದವನ್ನ ಮಾಡ್ತಾ ಇದ್ದಾನೆ. ಆ ಕ್ಷಣದಲ್ಲಿ ದ್ರೌಪದಿಯ ಕಂಗಳಲ್ಲಿ ನೀರು ಎಷ್ಟೇ ಆದ್ರೂ ಕೂಡ ತವರಿನ ಸಂಬಂಧ, ಸೋದರ ಸಂಬಂಧ. ಶ್ರೀಕೃಷ್ಣ ತಾಳು ಎಂಬಂತೆ ಅವಳತ್ತ ಮಂದಸ್ಮಿತವನ್ನ ಬೀರ್ತಾನೆ. ಸ್ವಲ್ಪ ದಿನ ಕಾಯಮ್ಮ, ಎಲ್ಲ ಒಳ್ಳೇದಾಗುತ್ತೆ ಅಂತ. ಆ ಕ್ಷಣಕ್ಕೆ ರುಕ್ಮಿಣಿ ಬರ್ತಾ ಇದ್ದಾಳೆ. ಎಲ್ಲಿಗೆ? ಪಾಂಡವರ ಶಿಬಿರಕ್ಕೆ. ಕೃಷ್ಣನಿದ್ದಲ್ಲಿಗೆ ರುಕ್ಮಿಣಿ ಸೈನ್ಯದ ಜೊತೆ ಬರ್ತಾ ಇದ್ದಾಳೆ. ಪಾಂಡವರ ಶಿಬಿರದಲ್ಲಿ ರುಕ್ಮಿಣಿಗೇನ್ ಕೆಲ್ಸ? ರುಕ್ಮಿಣಿ ಯಾಕೆ ಬರಬೇಕು ದ್ವಾರಕೆಯನ್ನ ಬಿಟ್ಟು? ಅಂತಹ ಮಹತ್ ಕಾರ್ಯವಾದ್ರೂ ಏನಿತ್ತು? ರುಕ್ಮಿಣಿಯ ಅನಿರೀಕ್ಷಿತ ಆಗಮನ ಕೃಷ್ಣನಿಗೆ ಆಶ್ಚರ್ಯ. ಹಾಗಾದ್ರೆ ಯಾವ ಉದ್ದೇಶಕ್ಕೋಸ್ಕರ ಬರ್ತಾ ಇದ್ದಾಳೆ? ಮುಂದೆ ಆಗ್ತಕ್ಕಂಥ ಬೆಳವಣಿಗೆಗಳೇನು ಅನ್ನೋದನ್ನೆಲ್ಲ ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಆದ್ರೆ ಒಂದು ಆಲೋಚನೆಯನ್ನ ಮಾಡ್ಬೇಕು. ಒಂದು ಯುದ್ಧ ಪ್ರಾರಂಭ ಆಗಬೇಕಾದ್ರೆ ಏನೆಲ್ಲ ವಿಚಾರಗಳು ಅಲ್ಲಿ ಬೆಳವಣಿಗೆ ಆಗತ್ತೆ, ಅಲ್ಲಿ ಯಾವ ರೀತಿಯಾದಂತಹ ಮನಸ್ಥಿತಿಗಳಿರುತ್ತೆ, ಒಬ್ಬೊಬ್ಬರ ಮನಸ್ಸಿನಲ್ಲಿ ಒಂದೊಂದು ಆಲೋಚನೆ. ಎಲ್ಲ ಹೇಳಿದ್ದು ಸರಿಯಲ್ಲ, ಅಥವಾ ಎಲ್ಲರೂ ಹೇಳ್ತಾ ಇರೋದು ತಪ್ಪಲ್ಲ ಅಲ್ಲಿ. ಆದ್ರೆ ಪ್ರತಿಯೊಬ್ಬರ ಮಾತು ಕೂಡ ಬಹಳ ಮುಖ್ಯ, ಇಂಪಾರ್ಟೆಂಟ್. ಯಾರ ಮಾತನ್ನು ನಿರ್ಲಕ್ಷ್ಯ ಮಾಡಕ್ಕಾಗಲ್ಲ. ಹಾಗೆ ಜೀವನದಲ್ಲೂ ಕೂಡ ಒಂದ್ ಯಾವುದೇ ಡಿಸಿಷನ್ ತಗೋಬೇಕಾದ್ರೆ ಒಂದು ಕುಟುಂಬದಲ್ಲಿ ಪ್ರತಿಯೊಬ್ರು ಮಾತು ಒಂದೊಂದಾಗಿರುತ್ತೆ. ಆದ್ರೆ ಮನೇಲಿ ಹಿರಿಯರು ಏನ್ ನಿರ್ಧಾರ ತಗೊಂತಾರೋ ಅದೇ ಫೈನಲ್, ಅವರ ಮಾತೆ ಕೊನೆ. ಹಾಗಂತ ಬೇರೆಯವ್ರು ಹೇಳಿದ್ದೆಲ್ಲ ತಪ್ಪು ಅಂತಲ್ಲ. ಹಿರಿಯರು ನಿರ್ಧಾರವನ್ನ ತಗೊಂಡಾಗ ಸರಿಯಾಗಿ ತಗೊಂಡಿರ್ತಾರೇನೋ, ಅಥವಾ ಒಬ್ಬ ಮುಖ್ಯಸ್ಥರು ಒಂದು ಸಂಸ್ಥೆಯಲ್ಲಿ ನಿರ್ಧಾರವನ್ನ ತಗೊಂಡಾಗ ಅಳೆದು ತೂಗಿ ತಗೊಂಡಿರ್ತಾರೇನೋ ನಂಬಿಕೆ. ಉಳಿದವರು ಅವ್ರಿಗೆಲ್ಲ ಗೌರವವನ್ನ ಸೂಚನೆ ಕೊಡ್ಲಿ ಅನ್ನೋ ಉದ್ದೇಶ. ಹಾಗಾಗಿ ಕುಟುಂಬದಲ್ಲಿ ಹಿರಿಯರಿಗೆ ಗೌರವವನ್ನ ಕೊಡಿ. ಅನುಭವ ಇರುವಂತಹವರಿಗೆ ಮನ್ನಣೆಯನ್ನ ಕೊಡಬೇಕಾಗತ್ತೆ. ಯುದ್ಧದ ರೋಚಕ ತಿರುವುಗಳು ಬರ್ತಾ ಹೋಗುತ್ತೆ ಇನ್ನು ಮೇಲೆ. ರುಕ್ಮಿಣಿ ಸುಮ್ನೆ ಬರ್ಲಿಲ್ಲ, ಒಂದು ಮಹತ್ ಕಾರ್ಯಕ್ಕೋಸ್ಕರ ಬಂದಿದ್ದಾಳೆ. ಊರಿಗೆ ಒಡೆಯನಾದರೂ ಹೆಂಡತಿಗೆ ಗಂಡ ಅಲ್ವಾ? ಕೃಷ್ಣ ಯಾವುದೇ ಸ್ಥಾನದಲ್ಲಿರ್ಬೋದು, ಆದ್ರೆ ಯಾವುದೋ ಒಂದು ಉದ್ದೇಶಕ್ಕೋಸ್ಕರ ರುಕ್ಮಿಣಿ ಬಂದಿದ್ದಾಳೆ. ಅದೇನು ಅನ್ನೋ ಕುತೂಹಲ ಹಾಗೂ ಮುಂದೆ ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನ ನಾವು ಮುಂದಿನ ತರಗತಿ ತಿಳ್ಕೊಳ್ಳೋಣ. ಅಲ್ಲಿ ತನಕ ಹೇಳೋಣ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ.